ರಾಜ್ಯದಲ್ಲಿ ಬೆಂಕಿಯಂತ ಬಿಸಿಲು ಜನರನ್ನ ಹೈರಾಣಾಗಿಸ್ತಾ ಇದೆ. ದಿನದಿಂದ ದಿನಕ್ಕೆ ಬಿಸಿಲ ಧಗೆ ಏರಿಕೆ ಆಗ್ತಾ ಇದೆ. ಜನ ಈ ಬಿಸಿಲಿನ ಹೊಡೆತಕ್ಕೆ ತತ್ತರಿಸ್ತಾ ಇದ್ದಾರೆ. ಕಾದ ಕುಲುಮೆಯಂತಾಗಿದೆ ಕರ್ನಾಟಕ. ಅಷ್ಟರ ಮಟ್ಟಿಗೆ ಬಿಸಿಲು ಧಗಧಗಿಸ್ತಾ ಇದೆ. ಸೂರ್ಯ ಶಿಖಾರಿಗೆ ಕರ್ನಾಟಕ ಜನ ಸುಸ್ತೋ ಸುಸ್ತು. ಮಂಡ್ಯದಲ್ಲಿ 47 ಡಿಗ್ರಿ, ಕಲಬುರಗಿಯಲ್ಲಿ 46 ಡಿಗ್ರಿ ಸೆಲ್ಸಿಯಸ್ ಬಿಸಿಲು, ಬೆಂಗಳೂರಿನಲ್ಲಿ 41 ಡಿಗ್ರಿ ತಾಪಮಾನ ಇರುವಂತಹದ್ದು. ಇನ್ನೂ 4 ರಿಂದ 5 ದಿನಗಳ ಕಾಲ ಇದೇ ರೀತಿಯ ಉಷ್ಣ ವಾತಾವರಣ ಇರುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಎಚ್ಚರಿಸಿದೆ. ರಾಜ್ಯದ ಜನರು ಕೇಳ್ತಾ ಇರೋದು ಈಗ ಒಂದು ಸರಿ ಮಳೆ ಬಂದು ಬಿಡ್ಲಿ, ಎಲ್ಲವೂ ಕೂಡ ತಣ್ಣಗಾಗ್ಬಿಡ್ಲಿ ಅಂತ ಕೇಳ್ತಾ ಇದ್ದಾರೆ. ನೀವು ಕೂಡ ಎಲ್ಲೆಲ್ಲಿ ಎಷ್ಟೆಷ್ಟು ಬಿಸಿಲಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ರಾಯಚೂರು ಬಿಸಿಲ ನಗರಿ ಅಂತಾನೆ ಕರೀತಾರೆ. ಅಲ್ಲಿ 47 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವಂತಹದ್ದು. ಕಲಬುರಗಿಯಲ್ಲಿ 46 ಡಿಗ್ರಿ ಬಿಸಿಲಿದೆ. 40 ಮೇಲೇನೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಇರುವಂತಹದ್ದು. ಯಾದಗಿರಿಯಲ್ಲಿ 46 ಡಿಗ್ರಿ ಸೆಲ್ಸಿಯಸ್ ಇರುವಂತಹದ್ದು. ಬಿಸಿಲ ಹೊಡೆತಕ್ಕೆ ಜನ ತತ್ತರಿಸ್ತಾ ಇದ್ದಾರೆ. ವಿಜಯಪುರದಲ್ಲಿ 44 ಡಿಗ್ರಿ ಸೆಲ್ಸಿಯಸ್ ಇರುವಂತಹದ್ದು ಬಿಸಿಲು. ಕೊಪ್ಪಳದಲ್ಲಿ 44 ಡಿಗ್ರಿ ಸೆಲ್ಸಿಯಸ್ ಇದೆ ಬಿಸಿಲು. ಬೀದರ್ನಲ್ಲಿ 43 ಡಿಗ್ರಿ ಇರುವಂತಹದ್ದು ಬಿಸಿಲು. ಬಳ್ಳಾರಿಯಲ್ಲಿ 44 ಡಿಗ್ರಿ ಬಿಸಿಲಿದೆ. ಜನ ಈ ಬಿಸಿಲ ಹೊಡೆತಕ್ಕೆ ತತ್ತರಿಸ್ತಾ ಇದ್ದಾರೆ. ಕೋಲಾರದಲ್ಲಿ 43 ಡಿಗ್ರಿ. ರಾಜ್ಯದ ಬಹುತೇಕ ಕಡೆಗಳಲ್ಲಿ 40 ಡಿಗ್ರಿ ಮೇಲೇನೆ ಇರುವಂತಹದ್ದು ಬಿಸಿಲು. ಬಾಗಲಕೋಟೆಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್, ಗದಗದಲ್ಲಿ 42 ಡಿಗ್ರಿ ಇದೆ ಬಿಸಿಲು. ರಾಮನಗರದಲ್ಲೂ ಕೂಡ 42 ಡಿಗ್ರಿ ಇರುವಂತಹದ್ದು. ಚಿಕ್ಕಬಳ್ಳಾಪುರದಲ್ಲಿ 41 ಡಿಗ್ರಿ ಇದೆ ಬಿಸಿಲಿನ ತಾಪಮಾನ. ಉಷ್ಣ ಮಾರುತದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ 41 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗಿದೆ. ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ 41 ಡಿಗ್ರಿ ಬಿಸಿಲು ದಾಖಲಾಗಿರುವಂಥದ್ದು. ದಾಖಲೆ ಬರೆದಿದೆ ಬಿಸಿಲು ಈ ಬಾರಿ. ತುಮಕೂರಿನಲ್ಲಿ 41 ಡಿಗ್ರಿ, ಬೆಂಗಳೂರು ಗ್ರಾಮಾಂತರದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗಿದೆ. ಏಲಕ್ಕಿ ನಗರಿ ಹಾವೇರಿಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗಿರುವಂಥದ್ದು. ಚಾಮರಾಜನಗರದಲ್ಲಿ 40 ಡಿಗ್ರಿ ಸೆಲ್ಸಿಯಸ್. ನೋಡಿ, ಮಲೆನಾಡು ಶಿವಮೊಗ್ಗದಲ್ಲೇ 40 ಡಿಗ್ರಿ ಸೆಲ್ಸಿಯಸ್ನಷ್ಟಿದೆ ಬಿಸಿಲು. ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 41 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗಿದೆ. ಕಲ್ಲಿನಕೋಟೆ ಚಿತ್ರದುರ್ಗದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗಿರುವಂಥದ್ದು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗಿದೆ. ಬಿಸಿಲಿಗೆ ಜನ ತತ್ತರಿಸೋಗಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ 41 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ದಾಖಲಾಗಿದೆ.